ಸರಿ, ಈ ಗೆಲುವು ಏನು ಮುಂದಿನ ಮತ್ತೆ ಮಹಾರಾಷ್ಟ್ರ ನೋಡ್ರಿ, ಒಂದು ಏನು ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಏನೊಂದು ರಿಕಗ್ನಿಷನ್ ಸಿಕ್ಕಿದೆ. ಅದಕ್ಕೆ ಮತ್ತೆ ಇದು ಸೀಲ್ ಹಾಕಿದಾಗ ಹರಿಯಾಣ ಮತ್ತು ಬರುವಂತ ಜಾರ್ಖಂಡ್ ಇರ್ಬೋದು ಅಥವಾ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಹಿತ ಇದೇ ಫಲಿತಾಂಶ ರಿಪೀಟ್ ಆಗ್ತದೆ, ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ನಾ ಈ ಸಂದರ್ಭ ಹೇಳ್ತೇನೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಆ ಚುನಾವಣೆಯಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಇದೇ ರಿಸಲ್ಟ್ ಅನ್ನ ಪುನರಾವರ್ತಿ ಮಾಡ್ತದೆ. ಅಲ್ಲಿಯೂ ಸಹಿತ ಬಿಜೆಪಿ ಸರ್ಕಾರ ಮತ್ತೆ ಬರ್ತದೆ ಅಂತ ನಾ ಹೇಳ್ತೇನೆ. ಪ್ರಧಾನಿ ಮೋದಿ ಅವರ ಏನು ಹರಿಯಾಣದಲ್ಲಿ ಪ್ರಚಾರ ಸಭೆಗಳಲ್ಲಿ ಕರ್ನಾಟಕವನ್ನು ಉಲ್ಲೇಖ ಮಾಡಿ ಮಾತಾಡಿರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿರುವಂತ ಆಡಳಿತ ವ್ಯವಸ್ಥೆ ಅಲ್ಲಿ ಪರಿಚಯಿಸುವಂತದ್ದು ಆಯ್ತಾ? ಅಲ್ಲ ನೋಡಿ, ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಹಳ ಪ್ರಮುಖವಾದಂತ ಒಂದು ಅಭಿವೃದ್ಧಿ ಹೊಂದಿದಂತ ರಾಜ್ಯ ಇದು. ಹೀಗಾಗಿ ಇಲ್ಲಿ ಆಡಳಿತ ನಡೆಸೋಕಂತ ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತ ಮಾಡಿದೆ, ಮಿಸ್ಅಪ್ರಾಪ್ರಿಯೇಷನ್ ಮಾಡಿದೆ, ಸ್ಕ್ಯಾಮ್ಗಳನ್ನು ಮಾಡಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕ್ಯಾಮ್ ಯಾವಾಗೂ ಆಗಿಲ್ಲ, ಅದು ಇವತ್ತಾಗಿದೆ. ಅದು ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಇರ್ಬೋದು, ಮೂಡಾದ ಹಗರಣ ಇರ್ಬೋದು, ಇವೆಲ್ಲ ಇದರಿಂದ ಇವತ್ತು ಜನ ರೋಷ್ ಹೋಗಿದ್ದಾರೆ. ಮತ್ತು ನಾ ಹೇಳಿದಲ್ಲಿ ಇವತ್ತು ಈ ಕ್ಷಣದಲ್ಲಿ ಚುನಾವಣೆ ಆದರೆ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇಲ್ಲಿ ಗೆದ್ದು ಬರ್ತದೆ ಕರ್ನಾಟಕದಲ್ಲಿ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿನ ನಡವಳಿಕೆ ಬಗ್ಗೆ, ಕಾಂಗ್ರೆಸ್ಸಿನ ಈ ಒಂದು ಸ್ಕ್ಯಾಮ್ಗಳನ್ನು ನೋಡಿ ಬೇಜಾರಾಗಿ ಇದನ್ನು ತಿರಸ್ಕಾರ ಮಾಡುವಂತ ಜನ ಬಂದಿದ್ದಾರೆ. ಇಷ್ಟಾದ್ರೂ ಸಹಿತ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದೇ ಹೇಳುವಂತದ್ದು, ಮೋದಿಜಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಕರ್ನಾಟಕ ರೆಫರ್ ಮಾಡ್ಯಾರಂದ್ರೆ ಅದು ಎಷ್ಟು ಕುಪ್ರಸಿದ್ಧಿ ಪಡೆದಿದೆ ಕರ್ನಾಟಕ ಅನ್ನುವಂಥದ್ದು, ಇಲ್ಲಿ ಸರ್ಕಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಈ ಸರ್ಕಾರ ಬಂದ ಮೇಲೆ ದೇಶದಲ್ಲೂ ಕೂಡ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನೋಡಿ, ಎಲ್ಲಿ ಕರಪ್ಷನ್ ಜಾಸ್ತಿ ಆಗ್ತದೆ, ಎಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತವೆ, ಡೆಫಿನೆಟ್ಲಿ ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದರಿಂದ ರಾಜ್ಯಕ್ಕೂ ಒಳ್ಳೆ ಹೆಸರು ಬರ್ಲಿಕ್ಕೆ